ನವದೆಹಲಿ ರೈಲು ನಿಲ್ದಾಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ಲಾಟ್ಫಾರ್ಮ್ ಬದಲಾವಣೆಯ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಯಿತಲ್ಲ, ಆ ಕಾರಣದಿಂದಲೇ ಈ ಸಂಭವ ಅಥವಾ ಈ ದುರಂತ ಸಂಭವಿಸಿದೆಯಾ ಅಂತ. ರೈಲುಗಳ ವಿಳಂಬ, ಪ್ಲಾಟ್ಫಾರ್ಮ್ಗಳ ಬದಲಾವಣೆ ಈ ದೊಡ್ಡ ದುರಂತಕ್ಕೆ ಕಾರಣವಾಯಿತಾ ಅಂತ. ರೈಲಿನ ಪ್ಲಾಟ್ಫಾರ್ಮ್ ಸಂಖ್ಯೆ 14ರಿಂದ 16ಕ್ಕೆ ಅಧಿಕಾರಿಗಳು ಬದಲಾಯಿಸಿದ್ರು. ಜನ 14ನೇ ಪ್ಲಾಟ್ಫಾರ್ಮ್ನಿಂದ 16ನೇ ಅಂಕಣಕ್ಕೆ ಅಂದರೆ ಪ್ಲಾಟ್ಫಾರ್ಮ್ಗೆ ಓಡಿದ್ದಾರೆ. ಸಡನ್ ಆಗಿ ಚೇಂಜಸ್ ಆದಾಗ ಈ ರೀತಿ ಘಟನೆ ಆಗುತ್ತೆ. ಸೊ ಹೀಗಾಗಿ ಕಾಲ್ತುಳಿತ ಆಗಿದೆ. ಪ್ರಕರಣದ ತನಿಖೆ ಕುರಿತಂತೆ ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಲಾಗಿದೆ. ರೈಲ್ವೆ ಇಲಾಖೆ ಈ ಸಮಿತಿಯನ್ನು ರಚನೆ ಮಾಡಿದೆ. 2 ಸದಸ್ಯರನ್ನೊಳಗೊಂಡಂಥ ಸಮಿತಿ ಇದಾಗಿರುತ್ತೆ. ಉತ್ತರ ರೈಲ್ವೆ ನರ್ಸಿಂಗ್ ದೇವ್ ಜೊತೆಗೆ ಪಂಕಜ್ ಗಂಗ್ವಾರ್ ಇಬ್ಬರು ಕೂಡ ಆ ಸಮಿತಿಯಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ರೈಲು ನಿಲ್ದಾಣದ ಎಲ್ಲ CCTV ಫುಟೇಜ್ಗಳನ್ನು ಹಾಗೆ ಸಂರಕ್ಷಿಸಿಡಬೇಕು ಅಂತ ಹೇಳಿ ಕೇಳಿ ಮಹಾಕುಂಭಮೇಳದಲ್ಲಿಯೂ ಕೂಡ ಇಂಥದ್ದೇ ದುರ್ಘಟನೆ ನಡೆದಿತ್ತು. ಮಹಾಕುಂಭಮೇಳದಲ್ಲಿ ಕಾಲು ತುಳಿತಕ್ಕೆ ಒಳಗಾಗಿ ಅನೇಕ ಜನ ಪ್ರಾಣವನ್ನು ಕಳೆದುಕೊಂಡರು. ನಮ್ಮ ಕರ್ನಾಟಕದ ಬೆಳಗಾವಿಯ ಜನರೂ ಕೂಡ ಕಾಲು ತುಳಿತದ ಕಾರಣಕ್ಕಾಗಿ ಪ್ರಾಣವನ್ನು ಕಳೆದುಕೊಂಡರು. ಕುಂಭಸ್ಥಾನ ಪುಣ್ಯಸ್ಥಾನ, ಆ ಸ್ಥಾನ ಮಾಡಿದ್ರೆ ನಮ್ಮ ಎಲ್ಲ ಪಾಪಕರ್ಮಗಳು ಕಳೆದು ಹೋಗುತ್ತೆ ಅಂತ ಹೇಳಿ ಆ ನಂಬಿಕೆ ಪ್ರತೀತಿ ಇತ್ತಲ್ಲ, ಆ ಕಾರಣದಿಂದಾಗಿ ಅನೇಕ ಜನ ಹೋಗಿದ್ರು. ಅದು ಹೇಳಿ ಕೇಳಿ ಹುಣ್ಣಿಮೆ ದಿನ ಎಲ್ಲರೂ ಕೂಡ ಅತ್ಯಧಿಕ ಸಂಖ್ಯೆಯಲ್ಲಿ ಸೇರಿದಾಗ ಅಲ್ಲಿ ಘಟನೆ ಸಂಭವಿಸಿತ್ತು. ಇದೀಗ ಮಹಾಕುಂಭದಿಂದ ಅವರವರ ಊರಿಗೆ ತೆರಳುತ್ತಾ ಇರುವಂಥ ಸಂದರ್ಭ ಇದು. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕು ಅಂತ ಹೇಳಿ ಕೇಳಿ ಭಾರತದ ಮೂಲೆ ಮೂಲೆಯಿಂದಲೂ ಕೂಡ ಪ್ರಯಾಗ್ರಾಜ್ಗೆ ಬಂದಿದ್ದಾರೆ. ಕುಂಭಮೇಳದಲ್ಲಿ ಭಾಗವಹಿಸಿದ್ದಾರೆ. ತಮ್ಮ ಊರುಗಳನ್ನು ತಲುಪಬೇಕು. ಹೀಗಾಗಿ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ರೈಲ್ವೆ ನಿಲ್ದಾಣಕ್ಕೆ ಬಂದು ಕಾದು ಕುಳಿತಿದ್ರು. 14ನೇ ಪ್ಲಾಟ್ಫಾರ್ಮ್ ಅಂತ ಹೇಳಿದ ತಕ್ಷಣ ಆ 14ನೇ ಪ್ಲಾಟ್ಫಾರ್ಮಿಗೆ ಬಂದು ಜನ ಕಾಯ್ದುಕೊಂಡು ಕೂತ್ಕೊಂಡಿದ್ರು. ಕೊನೆಯ ಕ್ಷಣದಲ್ಲಿ ಇನ್ನೇನು ಟ್ರೈನ್ ಬರುತ್ತೆ ಅಂದಾಗ ಕೊನೆಯ ಕ್ಷಣದಲ್ಲಿ ತಕ್ಷಣ ಪ್ಲಾಟ್ಫಾರ್ಮ್ ನಂಬರ್ ಚೇಂಜ್ ಆಗಿಬಿಡ್ತು. 16ಕ್ಕೆ ಹೋಗ್ಬಿಡ್ತು ಅಂತ ಹೇಳಿದಾಗ ಅವರು ಹಾರ್ಕೊಂಡು ಹೋಗೋಕ್ಕಾಗಲ್ಲ, ಜಂಪ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ರೈಲ್ವೆ ಟ್ರ್ಯಾಕ್ ದಾಟಿ ಹೋಗೋಕ್ಕಾಗಲ್ಲ. ಅವರು ಮೆಟ್ಟಿಲುಗಳನ್ನು ಹತ್ತಬೇಕು. ಕೆಲವಷ್ಟು ಜನ ಎಸ್ಕಲೇಟರ್ಗಳನ್ನು ಬಳಸಬೇಕಾಗತ್ತೆ. ಕೆಲವಷ್ಟು ಜನ ಲಿಫ್ಟ್ಗಳನ್ನು ಬಳಸಬೇಕಾಗತ್ತೆ. ಕೈಯಲ್ಲಿ ಲಗೇಜ್ಗಳಿರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳುಗಳಿರುತ್ತೆ. ವಯಸ್ಸಾದಂಥವ್ರು ಇರ್ತಾರೆ. ಹೆಣ್ಣು ಮಕ್ಕಳಿರ್ತಾರೆ. ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಪ್ರತಿಯೊಬ್ಬರು ಕೂಡ 16ನೇ ಪ್ಲಾಟ್ಫಾರ್ಮ್ ಕಡೆ ಹೋಗುವಂಥ ಸಂದರ್ಭದಲ್ಲಿ ಸಿಕ್ಕ ಹಾಗೆ ಓಡಿ ಹೋಗಿದ್ದಾರೆ. ನಮ್ಮೂರಿಗೆ ಹೋಗ್ತೀವೋ ಇಲ್ವೋ, ಈ ಟ್ರೈನ್ ಮಿಸ್ ಮಾಡ್ಕೊಂಡ್ರೆ ನಾವು ಇವತ್ತು ಹೋಗಲ್ಲ ಬಿಡಿ, 2 ದಿನ ಕಾಯ್ಬೇಕೇನೋ, 3 ದಿನ ಕಾಯ್ಬೇಕೇನೋ, ಊಟದ ಕಥೆ ಏನು, ಅಲ್ಲಿ ಆಗುವಂಥ ಅನಾಹುತಗಳೇನು, ಅದೆಲ್ಲವನ್ನ ಯೋಚನೆ ಮಾಡಿ ಓಡುವಾಗ ಈ ಘಟನೆ ಸಂಭವಿಸಿದೆ. ಹಾಗಾದರೆ ಈ ಕಾಲ್ತುಳಿತಕ್ಕೆ ಕೆಲವಷ್ಟು ನಿಖರವಾದ ಕಾರಣಗಳೇನು ಅಂತ ಪಟ್ಟಿ ಮಾಡಬೇಕಾದ್ರೆ ಈ ಅಂಶಗಳು ಬಹಳ ಗಮನ ಸೆಳೀತಾ ಇದ್ದಾರೆ. ಪ್ರಯಾಗ್ರಾಜ್ನ ವಿಶೇಷ ರೈಲು ಭುವನೇಶ್ವರ ರಾಜಧಾನಿ ಸ್ವತಂತ್ರ ಸೇನಾನಿ ಎಕ್ಸ್ಪ್ರೆಸ್. ಅದು ನೋಡಿ, ಪ್ರಯಾಗ್ರಾಜ್ನ ವಿಶೇಷ ರೈಲು ಅಂತ ಹೇಳಿದ್ರೆ ಅದು ಭುವನೇಶ್ವರ ರಾಜಧಾನಿ ಸ್ವತಂತ್ರ ಸೇನಾನಿ ಎಕ್ಸ್ಪ್ರೆಸ್ಗಳು. ಒಟ್ಟು 3 ಟ್ರೈನ್ಗಳಿತ್ತು ಅಲ್ಲಿ. ಈ 3 ಟ್ರೈನ್ಗಳು ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ವು. ಆದರೆ ಭುವನೇಶ್ವರ ಮತ್ತು ಸ್ವತಂತ್ರ ಸೇನಾನಿ ಎನ್ನುವ 2 ಟ್ರೈನ್ಗಳು ತಡವಾಗಿ ಬಂದಿದ್ದಾವೆ. ಪ್ಲಾಟ್ಫಾರ್ಮ್ ನಂಬರ್ 14ರಲ್ಲಿ ಈ 3 ರೈಲ್ವೆಗಳಿಗೆ ಜನ ಕಾಯ್ತಾ ಇದ್ರು. ಆದರೆ ಇದ್ದಕ್ಕಿದ್ದಂತೆ ಅಂಕಣದ ಸಂಖ್ಯೆ ಬದಲಾಯಿತು. ಪ್ಲಾಟ್ಫಾರ್ಮ್ನ ಸಂಖ್ಯೆ ಬದಲಾಯಿತು. ಬದಲಾವಣೆ ಅಂತ ಘೋಷಣೆ ಮಾಡಲಾಯಿತು. ಪ್ಲಾಟ್ಫಾರ್ಮ್ 14ಕ್ಕೆ ಪ್ರಯಾಗ್ರಾಜ್ನಿಂದ ವಿಶೇಷ ಬರಲಿಲ್ಲ, ಬದಲಾಗಿ ಪ್ರಯಾಗ್ರಾಜ್ಗೆ ಹೋಗುವಂಥ ಟ್ರೈನ್ ಬಂತು. ಹೀಗಾಗಿ ಭುವನೇಶ್ವರ ರೈಲು ಪ್ಲಾಟ್ಫಾರ್ಮ್ಗೆ 16ಕ್ಕೆ ಬರುತ್ತೆ ಅಂತ ಘೋಷಿಸಲಾಯಿತು. ಇದನ್ನು ಕೇಳಿದ ಕೂಡಲೇ ಅಲ್ಲಿನ ಜನಸಮೂಹ, ಜನಸಂದಣಿ 14ರಿಂದ 16ನೇ ಅಂಕಣಕ್ಕೆ ಓಡ್ಲಿಕ್ಕೆ ಶುರುವಾಯಿತು. ಟಿಕೆಟ್ ಕೌಂಟರ್ನಲ್ಲಿದ್ದಂಥ 90% ಮಂದಿ ಪ್ರಯಾಗ್ರಾಜ್ಗೆ ಹೋಗೋರಿದ್ರು. ಅವರು ಕೂಡ ಇದ್ದಕ್ಕಿದ್ದಂತೆ ಆ ಅಂಕಣ ಇತ್ತಲ್ಲ ಬದಲಾವಣೆಯಿಂದ ಗಾಬರಿಗೊಂಡ್ಬಿಟ್ರು. ಅವರೆಲ್ಲ ಟಿಕೆಟ್ ಪಡಿದ್ದೇನೆ ಪ್ಲಾಟ್ಫಾರ್ಮ್ ಕಡೆಗೆ ಓಡ್ ಹೋಗ್ಬಿಟ್ರು. ಒಂದು ಕಡೆ ಪ್ಲಾಟ್ಫಾರ್ಮ್ ಚೇಂಜ್ ಮಾಡುವಂಥ ಜನ, ಮತ್ತೊಂದು ಕಡೆ ಪ್ರಯಾಗ್ರಾಜ್ಗೆ ಹೋಗುವಂಥ ವಿಶೇಷ ರೈಲು ಬಂತು. ಸಡನ್ ಆಗಿ ಟಿಕೆಟ್ ತೆಗೆದುಕೊಂಡು ಬೇಕು ಅಂತ ನಿಂತ್ಕೊಂಡಿದ್ದಂಥ ಜನ ಕೂಡ ಓಡೋಗ್ಲಿಕ್ಕೆ ಶುರು ಆದರು. 2 ಕಡೆ ನೂಕು ನುಗ್ಗಲು. ಇಂಥ ನೂಕು ನುಗ್ಗಿನಲ್ಲಿ ಇಂಥ ಅನಾಹುತ ಸಂಭವಿಸಿದೆ.
ವಾರಾಂತ್ಯದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚುವ ನಿರೀಕ್ಷೆ ಇದ್ರೂ ಕೂಡ ಸೂಕ್ತ ವ್ಯವಸ್ಥೆ ರೈಲ್ವೆ ಇಲಾಖೆ ಮಾಡಿಲ್ಲ. ಇಲ್ಲಿ ಶನಿವಾರ ಸಂಜೆ 7 ಗಂಟೆಯಿಂದ ಜನಸಂದಣಿ ಹೆಚ್ಚಾಗಲಿಕ್ಕೆ ಆರಂಭ ಆಯಿತು, ಆದರೂ ಕೂಡ ಗಮನ ಹರಿಸಿಲ್ಲ. ಸೊ ಒಟ್ಟಾರೆ ಈ ಎಲ್ಲ ವೈಫಲ್ಯಗಳಿದ್ದಾವೆ. ಈ ಕಾರಣದಿಂದಾಗಿಯೇ ಇಂಥ ಬಹುದೊಡ್ಡ ಕಾಲು ತುಳಿತ ಇಲ್ಲಿ ಸಂಭವಿಸಿ ಹೋಗಿದೆ. ಈ ವಿಚಾರದ ತನಿಖೆಗಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅದರಲ್ಲಿ 2 ನೇಮಕಗೊಳಿಸಲಾಗಿದೆ. ಜೊತೆಗೆ ಎಲ್ಲ CCTV ಫುಟೇಜ್ಗಳನ್ನು ನೋಡ್ತಾರೆ, ಎಲ್ಲಿ ಬದಲಾವಣೆ ಆಯಿತು, ಯಾವ ಕಾರಣಕ್ಕಾಗಿ ಹಿಂಗಾಯಿತು, ಜೊತೆಗೆ ಕೊನೆ ಕ್ಷಣದಲ್ಲಿ ಬದಲಾವಣೆ ಮಾಡಿದ್ರೆ ಜನರ ಸ್ಥಿತಿ ಏನಾಗುತ್ತೆ, ಬದಲಾವಣೆ ಮಾಡುವ ಮುನ್ನ ಹೇಗೆ ಅದನ್ನು ನಿರ್ಧಾರ ತೆಗೆದುಕೊಂಡ್ರು ಅನ್ನೋದನ್ನು ಮಾಡಬೇಕಾಗುತ್ತೆ. ಜೊತೆಗೆ ನೋಡಿ, ದೆಹಲಿಯಲ್ಲಿ ಕಾಲು ತುಳಿತ ದುರಂತದ ಬಗ್ಗೆ ರೈಲ್ವೆ ಇಲಾಖೆ ಎಚ್ಚೆತ್ತುಕೊಂಡಿದೆ. ರೈಲು ನಿಲ್ದಾಣದಲ್ಲಿ ಹೆಚ್ಚಿನ ರೈಲ್ವೆ ಸುರಕ್ಷತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಯಾವಾಗಲೂ ನಮ್ಮ ಹಣೆ ಬರನೇ ಇಷ್ಟು. ಯಾವಾಗ ದುರಂತಗಳು ಸಂಭವಿಸುತ್ತೋ, ಯಾವಾಗ ಅನಾಹುತಗಳು ಸಂಭವಿಸುತ್ತೋ, ಆಗ ನಮಗೆ ಮೈ ಮೇಲೆ ದೇವರು ಬಂದಂಗೆ ತಕ್ಷಣಕ್ಕೆ ಎಲ್ಲ ರೀತಿಯ ಬದಲಾವಣೆಗಳನ್ನು ಮಾಡಬೇಕು ಅಂತ ಹೋಗ್ಬಿಡೋದು, ತಕ್ಷಣಕ್ಕೆ ನಾನೆಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೋಗೋದು. ಯಾವ ದುರಂತ ಸಂಭವಿಸುವವರೆಗೂ ಕೂಡ ಅಂಥ ಯಾವ ರೀತಿಯ ಮುನ್ನೆಚ್ಚರಿಕೆಯ ಕ್ರಮಗಳಿರೋದಿಲ್ಲ. ಜೊತೆಗೆ ದುರಂತ ಸಂಭವಿಸಿದ ನಂತರವಾದರೂ ಕೂಡ ಎಚ್ಚರಿಕೆಯ ನಡೆಯನ್ನು ಅನುಸರಿಸ್ತಾರ ಅಂತ ಹೇಳಿದ್ರೆ ಅಲ್ಲೂ ಇಲ್ಲ. ಇವತ್ತು ದುರಂತ ಸಂಭವಿಸಿದೆ, ಈಗ ಜ್ಞಾನೋದಯ ಆಗ್ಬಿಟ್ಟಿದೆ, ನಿದ್ದೆಯಿಂದ ಎದ್ಬಿಟ್ಟಿದ್ದಾರೆ, ಜನಗಳನ್ನು ರಕ್ಷಣೆ ಮಾಡಲಿಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳಂತೆ. ಜನದಟ್ಟಣೆ ತಡಿಲಿಕ್ಕೆ ರೈಲುಗಳಲ್ಲಿ ವಿಶೇಷ ವ್ಯವಸ್ಥೆಯನ್ನು ಮಾಡಲಿದ್ದಾರೆ. ಈ ಪ್ಲಾಟ್ಫಾರ್ಮ್ಗಳಲ್ಲಿ ಹಗ್ಗದ ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಜನ ಸಿಕ್ಕ ದಿಕ್ಕುಗಳಲ್ಲಿ ಓಡಿ ಹೋಗಬಾರ್ದು, ಆ ಹಗ್ಗ ಕಟ್ಟಿರುವಂಥ ದಾರಿಯಲ್ಲೇ ಹೋಗಬೇಕು ಅಂತ ಹೇಳಿ ಹಗ್ಗದ ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಸಾಮಾನ್ಯ ರೈಲುಗಳಿಗೆ ಹೆಚ್ಚುವರಿ ಬೋಗಿಗಳ ಅಳವಡಿಕೆ ಮಾಡಲಾಗಿದೆ. ಇದೇ ಕೆಲಸವನ್ನು ಮುಂಚೆ ಮಾಡಿದರೆ ಪ್ರಯಾಗ್ರಾಜ್ಗೆಯಿಂದ ಹೋಗಿ ವಾಪಸ್ ಬರಬೇಕಾಗಿದ್ದಂಥ ಈ ಜನ ನೆಮ್ಮದಿಯಿಂದ ತಮ್ಮ ಊರುಗಳಿಗೆ ತಲುಪ್ತಾ ಇದ್ರು. ಅಲ್ಲಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರುವವರ ಕಥೆ ಬೇರೆ ಆಗಿದ್ರೆ, ಗಾಯಗೊಂಡಿರುವಂಥ ಸ್ಥಿತಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಘೋರ ಇದೆ. ತುಳಿದುಕೊಂಡೇ ಹೋಗಿದ್ದಾರೆ, ಸಿಕ್ಕವರನ್ನು ತುಳ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅವರವರ ಊರುಗಳಿಗೆ ಹೋಗೋದು ಮುಖ್ಯ ಆಗಿತ್ತೆ ಹೊರತಾಗಿ ಕೈಗೆ ಯಾರು ಸಿಗ್ತಾರೋ, ಕಾಲಿಗೆ ಯಾರು ಸಿಗ್ತಾರೋ, ರೈಲ್ವೆ ಟ್ರ್ಯಾಕಲ್ಲಿ ಯಾರು ಬೀಳ್ತಾರೋ, ಆ ಓಟದಲ್ಲಿ ಯಾರೋ ಅಜ್ಜಿ ಇದ್ಲೋ, ಚಿಕ್ಕ ಮಗು ಇತ್ತೋ, ಅದ್ಯಾವುದು ಕೂಡ ಕಣ್ಣಿಗೆ ಬಿದ್ದಿಲ್ಲ. ಇಂಥ ಸ್ಥಿತಿ ಸೃಷ್ಟಿಯಾಗಿರೋದು ಅಧಿಕಾರಿಗಳ ನಿರ್ಲಕ್ಷ್ಯ, ಕೊನೆಯ ಕ್ಷಣದ ಬದಲಾವಣೆಯ ದರಿದ್ರ ಎಫೆಕ್ಟ್ ಇದು. ಸೊ ಹೀಗಾಗಿ ಅದೀಗ ತನಿಖೆ ಮಾಡ್ತಾರಂತೆ, ಶಿಸ್ತು ಕ್ರಮ ತೆಗೆದುಕೊಳ್ತಾರಂತೆ. ಶಿಸ್ತು ಕ್ರಮ ತೆಗೆದುಕೊಳ್ಬೇಕು, ಮುಂದೆ ಆಗುವಂಥ ಎಚ್ಚರಿಕೆಯನ್ನು, ಮುಂದಾಗುವಂಥ ಅನಾಹುತಗಳನ್ನು ತಡಿಬೇಕಾದ್ರೆ. ಆದರೆ ಈಗಾಗೋಗಿದೆಯಲ್ಲ, ಪ್ರಾಣಗಳೆಲ್ಲ ಬಿಟ್ಟಿದ್ದಾರಲ್ಲ, ಅದಕ್ಕೆ ಏನು ಮಾಡ್ತಾರಂತೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇಂಥ ದುರಂತಗಳು ಸಂಭವಿಸಿದಂತೆ ನೋಡ್ಕೊಳ್ಳೋದಷ್ಟೇ ಮುಂದಿನ ಪ್ರಯಾರಿಟಿ ಅಂತ ಕಾಣಿಸುತ್ತೆ. अरेंजमेंट्स हैवी फुटफॉल को नजर में रखते हुए रेलवे की तरफ से जो स्पेशल ट्रेन है वो अरेंजमेंट है. उसके अलावा जो ट्रेन रेगुलर जानी है उसके लिए हमारा एक्स्ट्रा डिप्लॉयमेंट है. राइट साइड पे आपके प्रयागराज स्पेशल है. ये ट्रेन अभी थोड़ी देर में रवाना होगी. मोर और लेस पैसेंजर्स इजीली बोर्ड कर चुके हैं.